ಕೈಗೆ ತಪ್ಪುತ್ತಿಲ್ಲ ಕಸದ ಸಮಸ್ಯೆ. ಮರಳೂರು ದಿಣ್ಣೆಯಲ್ಲಿ ಕಸದಿಂದ ಜನರಿಗೆ ಸಂಕಷ್ಟ. ತುಮಕೂರು ಮಹಾನಗರ ಪಾಲಿಕೆ ಕಸದ ಸಮಸ್ಯೆ ಮುಕ್ತಿಗೆ ನಾನಾ ಪ್ರಯತ್ನ ಮಾಡ್ತಿದ್ರು ಕೂಡ ಕಸದ ಸಮಸ್ಯೆ ಮಾತ್ರ ಬಗೆಹರಿಯುತ್ತಿಲ್ಲ. ಒಂದ್ ಕಡೆ ಜನರು ಕಸವನ್ನ ಎಲ್ಲೆಂದರಲ್ಲಿ ಸುರಿದು ಹೋಗ್ತಾ ಇದ್ರೆ, ಮತ್ತೊಂದ್ ಕಡೆ ರಸ್ತೆ ಬದಿಯೇ ಕಸ ಬಿದ್ದಿದ್ರು ಕೂಡ ಪಾಲಿಕೆ ಸಿಬ್ಬಂದಿ ಕಸ ಎತ್ತುವ ಕೆಲಸವನ್ನ ಸರಿಯಾಗಿ ಮಾಡದಿರೋದು ಕಸದ ಸಮಸ್ಯೆ ಹೆಚ್ಚಾಗ್ತಾ ಇದೆ. ನಗರದಲ್ಲಿ ಎಲ್ಲೆಲ್ಲಿ ಕಸದ ಸಮಸ್ಯೆ ಇದೆ ಎಂದು ನಿಮ್ಮ ಪ್ರಜಾಶಕ್ತಿ ಟಿವಿ ಅಭಿಯಾನದ ಮೂಲಕ ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸ ಮಾಡ್ತಾ ಇದೆ. ಅದರಂತೆ ಇಂದು ನಗರದ ಮರಳೂರು ದಿಣ್ಣೆಯಲ್ಲಿ ಆಗಿರೋ ಕಸದ ಸಮಸ್ಯೆಯನ್ನ ಬಿತ್ತರ ಮಾಡ್ತಿದೆ. ತುಮಕೂರು ನಗರದ 29ನೇ ವಾರ್ಡಿನ ಮರಳೂರು ದಿಣ್ಣೆಯ 12ನೇ ಕ್ರಾಸ್ನಲ್ಲಿ ಕಳೆದ ಹಲವು ತಿಂಗಳಿನಿಂದ ಕಸದ ಸಮಸ್ಯೆ ತೀವ್ರಗೊಂಡಿದ್ದು, ಸ್ಥಳೀಯರು ಪರದಾಡುತ್ತಿರುವ ಸ್ಥಿತಿ ನಿರ್ಮಾಣವಾಗಿದೆ. ನಗರ ಪಾಲಿಕೆಯಿಂದ ಸಮರ್ಪಕವಾಗಿ ಕಸ ಸಂಗ್ರಹಣೆ ನಡೆಯದ ಕಾರಣ ರಸ್ತೆಗಳ ಮೂಲೆ ಮೂಲೆಗಳಲ್ಲಿ ಕಸದ ರಾಶಿ ಬಿದ್ದು ದುರ್ವಾಸನೆ ಹರಡುತ್ತಿದೆ. ಸ್ಥಳೀಯ ನಿವಾಸಿಗಳು ಮಹಾನಗರ ಪಾಲಿಕೆಗೆ ಹಲವು ಬಾರಿ ಮನವಿ ನೀಡಿದರೂ ಯಾವುದೇ ಬದಲಾವಣೆ ಕಂಡು ಬಂದಿಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಸದ ಸಮಸ್ಯೆ ಆಗ್ತೈತೆ ಸರ್. ಭಾಳ ದಿವಸನೂ 1-2 ತಿಂಗಳಿಂದನೂ ಕಡಿಮೆನೇ ಆಗ್ತಾಯಿಲ್ಲ, ಆಗ್ತವ್ರೆ. ಅದು ಸೊಳ್ಳೆ ಎಲ್ಲ ಮಾಡ್ತೈತೆ, ಚಿಕ್ಕ ಚಿಕ್ಕ ಮಕ್ಕಳುಗಳು ಅವೆ, ಅದಕ್ಕೆಲ್ಲ ಕಚ್ಚಿ ಪರಿಹಾರ ಸಿಗ್ತಾ ಇಲ್ಲ ಕಸದ. ನಮಗೆ ಮಕ್ಕಳಿಗೆಲ್ಲ ಆರೋಗ್ಯ ಕೆಟ್ಟೈತೆ. ಅದೊಂಚೂರು ಸಮಸ್ಯೆ ಆಗಬೇಕು, ಅಧಿಕಾರಿಗೆ ಗಮನಕ್ಕೆ ತರಬೇಕು ಸರ್. ನೀವು ಯಾರು ಅಧಿಕಾರಿಗೆ ಹೇಳಿಲ್ವ ಈ ಥರ ಸಮಸ್ಯೆ ಆಗ್ತದೆ? ಹೇಳಿದ್ದೀವಿ, ಮಹಾನಗರ ಪಾಲಿಕೆ ಅವ್ರಿಗೆ ಹೇಳಿದ್ದೀವಿ. ಮೊದಲು ಒಬ್ಬರು ಇದ್ರು, ಅವ್ರು ಚೆನ್ನಾಗೇ ಮಾಡ್ತಿದ್ರು ಕೆಲಸಗಳು. ಅಣ್ಣ ಅವರು ಬೇರೆಯವ್ರ ಅಧಿಕಾರಿ ಚೇಂಜ್ ಆಗೋರಂತೆ. ಏನು ಇಲ್ಲಿ 13ನೇ ಕ್ರಾಸ್ ಮಳ್ಳೂರು ದಿಣ್ಣೆ ರೋಗ ಎಲ್ಲ ಜಾಸ್ತಿ ಆಗ್ತದವ ಸರ್. ಅದೇ ಸೊಳ್ಳೆ ಎಲ್ಲ ಕಚ್ಚಿ ನಿಮೋನಿಯಾ ಅದೆಲ್ಲ ಬರ್ತೈತೆ ಸರ್. ಒಟ್ಟಾರೆ ಏನಾಗಬೇಕು ಅಂತ ನಿಮಗೆ ಸರ್? ಎಲ್ಲ ಕಸದೆಲ್ಲ ಕ್ಲೀನ್ ಆಗಿದ್ರೆ, ನಮಗೆ ಚರಂಡಿಗಳೆಲ್ಲ ಕ್ಲೀನ್ ಆದರೆ ಕಸದ ಸಮಸ್ಯೆ ಇರಲ್ಲ. ಏನಿರೋದು ಒಂಚೂರು ಮಕ್ಕಳಿಗೆಲ್ಲ ಆರೋಗ್ಯ ಚೆನ್ನಾಗಿರುತ್ತೆ ಸರ್. ಯಾವಾಗಿಂದ ಅಂದರೆ ಕ್ಲೀನ್ ಮಾಡಕ್ಕೆ ಬರಲ್ವಾ ಪಾಲಿಕೆ ಅವರು? ಇಲ್ಲ ಸರ್, ಯಾರು ಬರ್ತಾ ಇಲ್ಲ. ಅಧಿಕಾರಿನೂ ಯಾರು ಗಮನಕ್ಕೆ ಬಂದರೆ ಅಧಿಕಾರಿಯವರು ಮಾಡ್ತಾವ್ರ ಬಿಡ್ತಾವ್ರ ಅವರಿಗೆ ಗೊತ್ತು ಸರ್. ಇನ್ನು ಜನರು ಬೇಜವಾಬ್ದಾರಿಯಿಂದ ಮರಳೂರು ದಿಣ್ಣೆಯ 12ನೇ ಕ್ರಾಸ್ನಲ್ಲಿ ಕಸದ ಸಮಸ್ಯೆ ಹೆಚ್ಚಾಗಿದೆ. ಕಸದ ಸಮಸ್ಯೆಯಿಂದ ಗಂಭೀರ ರೋಗಗಳು ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಹೀಗಾಗಿ ಕೂಡಲೇ ಸಂಬಂಧಪಟ್ಟ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತು ಕೂಡಲೇ ಇಲ್ಲಿನ ಕಸದ ಸಮಸ್ಯೆಯಿಂದ ಇಲ್ಲಿನ ಜನರನ್ನ ಕಾಪಾಡಬೇಕಿದೆ ಎಂದು ಸಾರ್ವಜನಿಕರು ಮನವಿ ಮಾಡಿದ್ರು. ಇಲ್ಲಿ ನೋಡಿಬಿಟ್ರೆ ಇಲ್ಲಿ ಹರಿಶ್ಚಂದ್ರ ಘಾಟ್ನಲ್ಲಿ ಯಾವಾಗಲೂ ಬರ್ತಿತ್ತಲ್ಲ ಹೊಗೆ, ಆ ಥರ ಆಗ್ತಾ ಇದೆ. ಕ್ಲೀನಾಗಿ ಮಾಡ್ತಾರೆ ಪಾಪ ಅವರು. ಈಗ ಇವರು ಇದಾರಲ್ಲ, ಇವರು ಬೇಜವಾಬ್ದಾರಿಯಿಂದ ಕಸ ಅಲ್ಲಲ್ಲೇ ಹಾಕೋದು, ರೋಗ ರುಜಿನ ಇವೆಲ್ಲ ನಿಮಗೆ ಗೊತ್ತಿದೆಯಲ್ಲ. ಆ ರೀತಿ ಕೆಲವು ಈಗ ಒಳ್ಳೊಳ್ಳೆ ರೋಗಕ್ಕೆ ತುತ್ತಾಗ್ಬೋದು ಅಂತ ಸಂದರ್ಭ ಇದೆ. ದಯವಿಟ್ಟು ಸಂಬಂಧಪಟ್ಟ ಇಲಾಖೆಯವರು ಸ್ವಲ್ಪ ನಿರ್ಮೂಲನದ ಬಗ್ಗೆ ಅದನ್ನು ಅವರು ವ್ಯವಸ್ಥೆ ಮಾಡಿಕೊಟ್ರೆ ಜನಗಳ ಆರೋಗ್ಯನೂ ಚೆನ್ನಾಗಿರುತ್ತೆ, ನಾವು ಚೆನ್ನಾಗಿರ್ತೀವಿ. ಆಮೇಲೆ ಮೇಲಾಗಿ ಇದು ರೈಲ್ವೆ ಲೇಔಟ್ ಅಂತ, ಇದರಲ್ಲಿ ನೀರಿನ ಒಂದು ವ್ಯವಸ್ಥೆ ಇಲ್ಲ. ಈಗ 1 ತಿಂಗಳ ಸರ್ ನೀರೇ ಬರ್ತಾ ಇಲ್ಲ. ಹಾಗಾಗಿ ನೀರಿನ ಒಂದು ತುಂಬ ಏನು ಕಸದ್ದು ಅದು ಮೇಯ್ನ್, ಅದು ಬಿಡ್ರಿ. ಸೆಕೆಂಡರಿ ನೀರಿಂದು 15 ದಿವಸದಿಂದ ಇಲ್ಲ. ಸಂಬಂಧಪಟ್ಟ ಈ ನಮ್ಮ ಪುರಸಭೆಯರಾಗಲಿ ಅಥವಾ ಇವ್ರು ಯಾರೂ ಕೂಡ ಕ್ರಮ ಕೈಗೊಳ್ತಾ ಇಲ್ಲ. ಅದರ ಸಂಬಂಧಪಟ್ಟ ಇದರ ಕಳಿಸ್ಬೋದಲ್ಲ, ಟ್ಯಾಂಕನ್ನು ಕೂಡ ದಿನಕ್ಕೆ ಒಂದೊಂದಾದರೂ ಅಥವಾ ವಾರಕ್ಕೊಂದಾದರೂ ಬರ್ತಾ ಇಲ್ಲ. ದಯವಿಟ್ಟು ಇದರ ಬಗ್ಗೆ ಸೂಕ್ತ ಕ್ರಮವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಮಾಡಿಕೊಡಬೇಕು ಅಂತ ಹೇಳಿ ನಾನು ಈ ಎಲ್ಲ ನಿವಾಸಿಗಳ ಪರವಾಗಿ, ಇದು 13ನೇ ಕ್ರಾಸು, 12, 11 ಎಲ್ಲರ ಪರವಾಗಿ ನಾನು ಅವರಿಗೆ ಮನವಿಯನ್ನ ಮಾಡ್ಕೊಳ್ತಿದ್ದೀನಿ ಸಹ ಈ ಮೂಲಕ. ಇನ್ನಾದ್ರೂ ಸಂಬಂಧಪಟ್ಟ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತು ಇಲ್ಲಿನ ಕಸದ ಸಮಸ್ಯೆಯನ್ನ ಬಗೆಹರಿಸುವುದರ ಜೊತೆಗೆ ಜನರಲ್ಲಿ ಕಸದಿಂದ ಆಗುವ ಸಮಸ್ಯೆ ಬಗ್ಗೆ ಜಾಗೃತಿ ಮೂಡಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.